ನಾನು ಯಾರನ್ನೂ ಕೆಣಕಲಿಲ್ಲ. ನನ್ನ ಸ್ಟೇಟ್ಮೆಂಟ್ನ ಒಂದ್ಸರಿ ನೋಡಿ, ನೀವೆಲ್ಲ ಮೀಡಿಯಾದವರು ಪ್ರಜ್ಞಾವಂತರಿದ್ದೀರಿ, ನಿಮ್ಮ ಬಗ್ಗೆ ನಂಗೆ ತುಂಬಾ ಗೌರವ ಇದೆ. ಯಾಕೆಂದರೆ ಪಾಪ ನೀವು ಚೆನ್ನಾಗಿ ಅದನ್ನು ಪಬ್ಲಿಷ್ ಮಾಡಿದಿರಿ. ಎಷ್ಟು ಮಟ್ಟಿಗೆ ನೀವು ಪಬ್ಲಿಷ್ ಮಾಡಿದಿರಿ ಅಂತ ಅಂದರೆ ನನಗೆ ನಿಜವಾಗ್ಲೂ ಭಾಳ ಆಶ್ಚರ್ಯ ಆಯಿತು. ಯಾಕೆಂದರೆ ಬರೀ ಕಾಂಟ್ರವರ್ಸಿಗಳನ್ನೇ ನೀವು ಪಬ್ಲಿಷ್ ಜಾಸ್ತಿ ಮಾಡಬೇಕಾಗಿರೋಂಥ ಸಂದರ್ಭದಲ್ಲಿ ಇವತ್ತಿನ ಸಮಾಜದಲ್ಲಿ ಅಂಥದ್ರಲ್ಲಿ ನಾನು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ನು ಕೂಡ ತುಂಬ ಚೆನ್ನಾಗಿ ಜನಗಳಿಗೆ ತಲುಪಿಸುವಂಥ ಕೆಲಸ ನೀವು ಮಾಡಿದ್ರಿ. ನಿಮ್ಗೆ ನಿಜವಾಗ್ಲೂ ಧನ್ಯವಾದ ಹೇಳ್ತೇನೆ. ಅದರಲ್ಲಿ ಎಲ್ಲೂ ತಪ್ಪಿಲ್ಲ. ನಾನು ಯಾರನ್ನೂ ಉದ್ದೇಶಿಸಿ ಮಾತಾಡಿಲ್ಲ. ನಾನು ಹೇಳಿದ್ದು ಪಕ್ಷದ ಶಿಸ್ತು. ನಿಮ್ಗೆ ಏನೇ ಮಾಡ್ಕೋಬೇಕಾದ್ರೂ ಹೋಗಿ ಮಾಡಿ, ನೀವು ದೊಡ್ಡವರಿದ್ದೀರಿ, ಡೆಲ್ಲಿಗೆ ಹೋಗಿ ಮಾತಾಡಿ, ನೀವು ಮಾಡ್ಕೊಳ್ಳಿ, ಪಕ್ಷದ ಹೊರಗಡೆ ಬೇಡ ಅನ್ನೋ ದೃಷ್ಟಿನಲ್ಲಿ ನಾವು ಹೇಳಿದ್ವಿ. ನಾನು ಮನವಿ ಮಾಡಿಕೊಂಡೆ. ಅದು ಕೆಲವರಿಗೆ ಬೇಜಾರಾಗಿ ಏನೋ ಭಾಳ ತಪ್ಪರ್ಥ ಕಲ್ಪಿಸ್ಕೊಂಡು ಹೇಳೋದು. ನಾನು ಕೆಣಕದಾಗಲಿ